ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಮಿಥುನ ರಾಶಿಯವರಿಗೆ 2025ರಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ 6 ಚಮತ್ಕಾರಗಳು, ಯಾವ ವಿಚಾರಗಳಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಬೇಕು ಎಂಬಂತಹ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಮಿಥುನ ರಾಶಿಯವರಿಗೆ 2025ರಲ್ಲಿ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. ನಿಮ್ಮ ರಾಶ್ಯಾಧಿಪತಿ ಬುಧ ಗ್ರಹ 6ನೇ ಭಾವದಲ್ಲಿ, ನಿಮ್ಮ ದ್ವಿತೀಯ ಭಾವದಲ್ಲಿ ಮಂಗಳ ಗ್ರಹ, ಚತುರ್ಥ ಭಾವದಲ್ಲಿ ಕೇತು ಗ್ರಹ, ಸಪ್ತಮ ಭಾವದಲ್ಲಿ ಸೂರ್ಯ ಗ್ರಹ, ನವಮ ಭಾವದಲ್ಲಿ ಶನಿ ಗ್ರಹದ ಜೊತೆಗೆ ಶುಕ್ರ ಗ್ರಹ ಸ್ಥಿತವಾಗಿದೆ. ವೃತ್ತಿ ಸ್ಥಾನದಲ್ಲಿ ರಾಹು ಗ್ರಹ, ನಿಮ್ಮ ವ್ಯಯಭಾವದಲ್ಲಿ ಗುರುಗ್ರಹ ಸ್ಥಿತವಾಗಿದೆ. 2025ರಲ್ಲಿ ಮಿಥುನ ರಾಶಿಯವರ ಜೀವನದಲ್ಲಿ ನಡೆಯುವಂತಹ ಮೊದಲನೆಯ ಚಮತ್ಕಾರ, ಮೇ ತಿಂಗಳು ಗುರುಗ್ರಹ ನಿಮ್ಮ ರಾಶಿಗೆ ಪ್ರವೇಶಿಸಿ ನಿಮ್ಮ ಸಪ್ತಮ ಭಾವವನ್ನು ದೃಷ್ಟಿಸುವುದರಿಂದ ಮಿಥುನ ರಾಶಿಯವರಿಗೆ ಕಂಕಣ ಬಲ ಕೂಡಿ ಬರಲಿದೆ. ಹೊಸ ಸಂಬಂಧಗಳು ಸೆಟ್ ಆಗಿ ವಿವಾಹ ಯೋಗದ ವರ್ಷವಾಗಿರುತ್ತದೆ. 2025 ಮೇ ತಿಂಗಳ ನಂತರ ಯಾರ್ಯಾರು ವಿವಾಹಕ್ಕಾಗಿ ವಧು ಅಥವಾ ವರನನ್ನು ಹುಡುಕುತ್ತಿದ್ದೀರೋ ಅವರಿಗೆಲ್ಲ ಮದುವೆ ಯೋಗ ಕೂಡಿ ಬರ್ತಾ ಇದೆ. ಎರಡನೆಯದಾಗಿ, ಮೇ ತಿಂಗಳ ಒಳಗೆ ನಿಮ್ಮ ಜೀವನದಲ್ಲಿ ಉಂಟಾಗುವಂತಹ ಸಮಸ್ಯೆಗಳಿಗೆ ನೀವೇ ಸ್ವಯಂ ಕಾರಣರಾಗಿರುತ್ತೀರಾ. ಮಿಥುನ ರಾಶಿಯವರು ಕನ್ಫ್ಯೂಷನ್ ಮಾಡಿಕೊಂಡು 2 ದೋಣಿಯ ಮೇಲೆ ಕಾಲಿಡುವಂತಹ ಮನಸ್ಥಿತಿಯವರಾಗಿರುತ್ತೀರಾ. ಡಿಸಿಷನ್ ತೆಗೆದುಕೊಳ್ಳುವಾಗ ಬಹಳ ಕಷ್ಟಪಡುತ್ತೀರಾ. ದ್ವಂದ್ವ ಮನಸ್ಥಿತಿಯಿಂದ ತೆಗೆದುಕೊಂಡಂತಹ ಕೆಲವೊಂದು ನಿರ್ಧಾರಗಳು ನಿಮ್ಮ ಜೀವನಕ್ಕೆ ಸಮಸ್ಯೆಗಳನ್ನುಂಟು ಮಾಡುತ್ತದೆ. ಆದ್ದರಿಂದ ನಿಮ್ಮ ಮನಸ್ಸಿಗೆ ಮೊದಲು ಸರಿ ಅನಿಸಿದಂತಹ ನಿರ್ಧಾರವನ್ನು ತೆಗೆದುಕೊಳ್ಳಿ. ನಿಮ್ಮ ತಂದೆ ಅಥವಾ ತಾಯಿಯ ಸಲಹೆಯನ್ನು ಪಡೆದುಕೊಂಡು ಜೀವನದ ಮಹತ್ತರ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಹಳೆ ವಿಷಯಗಳನ್ನು, ಮುಗಿದು ಹೋದ ಘಟನೆಗಳನ್ನು ಮತ್ತೆ ಕೆದಕುವುದರಿಂದ ನಿಮ್ಮ ಮನಸ್ಸಿಗೆ ದುಃಖ ಹೆಚ್ಚಾಗುತ್ತದೆ. ನಿಮ್ಮ ಮನಸ್ಸಿನ ದುಃಖ ಹೆಚ್ಚಾಗುವ ಬದಲು ಕಡಿಮೆಯಂತೂ ಆಗುವುದಿಲ್ಲ. ಆದ್ದರಿಂದ ಘಟಿಸಿ ಹೋದಂತಹ ಘಟನೆಗಳನ್ನು, ಮುಗಿದು ಹೋದಂತಹ ಘಟನೆಗಳನ್ನು ಮತ್ತೆ ಕೆದಕಲು ಹೋಗಬೇಡಿ. ಮೂರನೆಯದಾಗಿ, ರಾಹು ಗ್ರಹ ನಿಮಗೆ 1.5 ವರ್ಷದಿಂದ ನಿಮ್ಮ ವೃತ್ತಿಯಲ್ಲಿ ಪರಿವರ್ತನೆಯನ್ನು ಕೊಟ್ಟಿದೆ. 2025 ಮೇ ತಿಂಗಳವರೆಗೂ ನಿಮ್ಮ ಕೆರಿಯರ್ ಲೈಫಲ್ಲಿ ಪಾಸಿಟಿವ್ ಪರಿವರ್ತನೆಯಾಗುತ್ತದೆ. ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ ನೀವು ಬಹಳ ಸ್ಮಾರ್ಟ್ ವರ್ಕನ್ನು ಮಾಡಿರುತ್ತೀರಾ. ರಾಹು ಗ್ರಹ 18 ವರ್ಷಗಳ ನಂತರ ನಿಮ್ಮ ನವಮ ಭಾವಕ್ಕೆ ಪ್ರವೇಶಿಸುತ್ತಿದೆ. ಮೇ 18ರಂದು ರಾಹು ಗ್ರಹ ನಿಮ್ಮ ನವಮ ಭಾವದಲ್ಲಿ ಗೋಚಾರ ಮಾಡಿದಾಗ ನಿಮ್ಮ ತಂದೆಯ ಜೊತೆ ತುಂಬ ಯೋಚನೆ ಮಾಡಿ ಸಮಾಧಾನವಾಗಿ ಮಾತನಾಡಬೇಕಾಗುತ್ತೆ. ಇಲ್ಲದಿದ್ದರೆ ನಿಮ್ಮ ತಂದೆಯ ಜೊತೆ ವೈಮನಸ್ಸುಗಳು ಉಂಟಾಗುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ. ಶೀಘ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ನಿಧಾನವಾಗಿ ಯೋಚಿಸಿ ನಿರ್ಧಾರಗಳನ್ನು ಸಮಾಧಾನವಾಗಿ ತೆಗೆದುಕೊಳ್ಳಿ. ನಾಲ್ಕನೆಯದಾಗಿ, ಶನಿ ಗ್ರಹ ಮಾರ್ಚ್ 29, 2025ಕ್ಕೆ ನಿಮ್ಮ ದಶಮ ಭಾವದಲ್ಲಿ ಗೋಚಾರ ಮಾಡಿದಾಗ ಇಷ್ಟು ದಿನ ಕೆಲಸವಿಲ್ಲದೆ ಖಾಲಿಯಾಗಿ ಕುಳಿತುಕೊಂಡಿರುವಂತಹ ಮಿಥುನ ರಾಶಿಯವರಿಗೆ ಕೆಲಸದ ಮಹತ್ವವನ್ನು ತಿಳಿಸಿಕೊಡುತ್ತದೆ. ಶನಿ ಗ್ರಹ ನೀವು ಓಡಿ ಕೆಲಸ ಕಾರ್ಯಗಳನ್ನು ಮಾಡುವಂತೆ ಪ್ರೇರೇಪಿಸುತ್ತದೆ. ಶನಿ ಗ್ರಹ ಕರ್ಮಕಾರಕ ಗ್ರಹ. ಶನಿ ಗ್ರಹ ನಿಮ್ಮ ಕರ್ಮಸ್ಥಾನವಾದಂತಹ 10ನೇ ಭಾವಕ್ಕೆ 30 ವರ್ಷಗಳ ನಂತರ ಗೋಚಾರ ಮಾಡುತ್ತಿದೆ. ಏಪ್ರಿಲ್ ತಿಂಗಳಿಂದ ಹೊಸ ಉದ್ಯೋಗಗಳು ಸಿಗುತ್ತವೆ ಮಿಥುನ ರಾಶಿಯವರಿಗೆ. ನಿಮ್ಮ ಬಿಸ್ನೆಸ್ಸಲ್ಲಿ, ನಿಮ್ಮ ಜಾಬಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟಿಗಳು ಹೆಚ್ಚಾಗುತ್ತಾ ಹೋಗುತ್ತದೆ. ಕೆಲಸ ಮಾಡದೆ ಏನೂ ಸಿಗುವುದಿಲ್ಲ ಎಂಬಂತಹ ಪಾಠವನ್ನು ಶನಿಗ್ರಹ ಕಲಿಸಿಕೊಡಲಿದ್ದಾರೆ. ಏಪ್ರಿಲ್ ತಿಂಗಳಿಂದ ನಿಮ್ಮ ಜಾಬಲ್ಲಿ ಉತ್ತಮ ಧನಲಾಭವನ್ನು ನೋಡುತ್ತೀರಾ. ನೀವು ಎಷ್ಟು ಸತತ ಪ್ರಯತ್ನವನ್ನು ಮಾಡುತ್ತೀರೋ, ಎಷ್ಟು ಹಾರ್ಡ್ ವರ್ಕ್, ಎಷ್ಟು ಎಫರ್ಟನ್ನು ಹಾಕುತ್ತೀರೋ, 2ರಷ್ಟು ಶನಿಗ್ರಹ ನಿಮ್ಮ ಫೈನಾನ್ಷಿಯಲಿ ಗ್ರೋತ್ ಹಾಗೂ ಸಕ್ಸಸ್ಸನ್ನು ಖಂಡಿತವಾಗಿಯೂ ಕೊಟ್ಟೇ ಕೊಡುತ್ತಾರೆ. ಏಪ್ರಿಲ್ ತಿಂಗಳ ನಂತರ ನಿಮ್ಮ ಜಾಬಲ್ಲಿ ಪ್ರಮೋಷನ್ಸ್ಗಳು ಆಗುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ. 5ನೆಯದಾಗಿ, ಮೇ 15, 2025ಕ್ಕೆ ಗುರುಗ್ರಹ ನಿಮ್ಮ ರಾಶಿಗೆ ಪ್ರವೇಶಿಸಿದಾಗ ನಿಮ್ಮಲ್ಲಿರುವಂತಹ ಜ್ಞಾನವನ್ನು, ಕೌಶಲ್ಯವನ್ನು, ಸ್ಕಿಲ್ಸ್ಗಳನ್ನು ವೃದ್ಧಿಸುತ್ತದೆ. ನಿಮ್ಮ ಮಕ್ಕಳ ಆರೋಗ್ಯದಲ್ಲಿಯೂ ಸುಧಾರಣೆಯನ್ನು ಕಾಣುತ್ತೀರಾ. ವಿದ್ಯಾಭ್ಯಾಸದಲ್ಲಿ ಸಕ್ಸಸ್ಸನ್ನು ಕೊಡಲಿದ್ದಾರೆ. ಮದುವೆಯಾಗಿ ಮಕ್ಕಳ ನಿರೀಕ್ಷೆಯಲ್ಲಿರುವವರಿಗೆ ಸಂತಾನ ಯೋಗವಿದೆ. ಗುರು 12 ವರ್ಷಗಳ ನಂತರ
ನಿಮ್ಮ ರಾಶಿಗೆ ಪ್ರವೇಶಿಸಿ ನಿಮಗೆ ಆಶೀರ್ವಾದವನ್ನು ಮಾಡುತ್ತಿದೆ. ನಿಮಗೆ ಗುರುಗ್ರಹ ನಾಲೆಡ್ಜನ್ನು, ನೇಮ್ ಆ್ಯಂಡ್ ಫೇಮನ್ನು ಕೊಡುತ್ತಾರೆ. ಮೇ ತಿಂಗಳ ನಂತರ ನಿಮ್ಮ ವ್ಯಕ್ತಿತ್ವದಲ್ಲಿ ಸಂಪೂರ್ಣವಾದಂತಹ ಪಾಸಿಟಿವ್ ಪರಿವರ್ತನೆಯಾಗಲಿದೆ. ನಿಮ್ಮ ಅದೃಷ್ಟವನ್ನು ದ್ವಿಗುಣಗೊಳಿಸಲಿದ್ದಾರೆ ಗುರುಗ್ರಹ. ಮೇ ತಿಂಗಳ ನಂತರ ನಿಮ್ಮ ಅನಾವಶ್ಯಕ ಖರ್ಚುಗಳು ಕಡಿಮೆಯಾಗುತ್ತಾ ಬರುತ್ತದೆ. ಹಣದ ಉಳಿತಾಯವನ್ನು ಮಾಡಲು ಪ್ರಾರಂಭಿಸುತ್ತೀರಾ. ಆರನೆಯದಾಗಿ ಕೇತು ಗ್ರಹ ನಿಮ್ಮ ಚತುರ್ಥ ಭಾವದಿಂದ ತೃತೀಯ ಭಾವಕ್ಕೆ ಹಿಮ್ಮುಖವಾಗಿ ಚಲಿಸುತ್ತಿದೆ. ರಾಹು ಹಾಗೂ ಕೇತು ಗ್ರಹಗಳು ಯಾವಾಗಲೂ ಹಿಮ್ಮುಖವಾಗಿಯೇ ಚಲನೆಯನ್ನು ಮಾಡುವುದು. ಮೇ 18ರಿಂದ ನಿಮ್ಮ ತಾಯಿಯ ಜೊತೆ ಇದ್ದಂತಹ ವೈಮನಸ್ಸುಗಳು ದೂರವಾಗುತ್ತದೆ. ಈ 1.5 ವರ್ಷದಿಂದ ನಿಮ್ಮ ಹಾಗೂ ನಿಮ್ಮ ತಾಯಿಯ ಮಧ್ಯೆ ಚಿಕ್ಕ ಪುಟ್ಟ ವಿಷಯಗಳಿಗೂ ಅಸಮಾಧಾನ, ಬೇಜಾರು, ವೈಮನಸ್ಸುಗಳು ಉಂಟಾಗ್ತಾ ಇತ್ತು. ಮೇ ತಿಂಗಳ ನಂತರ ನಿಮ್ಮ ತಾಯಿಯ ಜೊತೆ ಪ್ರೀತಿ, ಬಾಂಧವ್ಯ ಹೆಚ್ಚಾಗಲಿದೆ. ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣುತ್ತೀರಾ. ನೀವು ಸೈಟ್ ತಗೋಬೇಕು ಅಥವಾ ಮನೆ ತಗೊಳ್ಬೇಕು, ವೆಹಿಕಲನ್ನು ಪರ್ಚೇಸ್ ಮಾಡಬೇಕು ಅಂದುಕೊಂಡಿರುವವರಿಗೆ ಇಷ್ಟು ದಿನ ಅಡೆತಡೆಗಳು, ಪ್ರಾಬ್ಲಮ್ಸ್ಗಳು ಬರ್ತಾನೆ ಇತ್ತು. ಮೇ ತಿಂಗಳ ನಂತರ ವಾಹನ ಯೋಗ, ಭೂಮಿ ಯೋಗ, ಕಬ್ಬಿಣಕ್ಕೆ ಸಂಬಂಧಿಸಿದಂತಹ ವಸ್ತುಗಳನ್ನು ಖರೀದಿ ಮಾಡುವಂತಹ ಯೋಗ ತೋರಿಸ್ತಾ ಇದೆ. ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಮೇ ತಿಂಗಳ ನಂತರ ಪ್ರಾರಂಭವನ್ನು ಮಾಡುತ್ತೀರಾ. ಉತ್ತಮ ಧನಲಾಭವನ್ನು ಕಾಣುವಂತಹ ವರ್ಷ ಇದಾಗಿದೆ. ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಹೆಚ್ಚು ಧನಲಾಭವನ್ನು ಗಳಿಸಲು ಪ್ರತಿ ಬುಧವಾರದಂದು ಗಣಪತಿಯ ದರ್ಶನವನ್ನು ಮಾಡಿ, ಜೊತೆಗೆ ಆರಾಧನೆಯನ್ನು ಮಾಡುವುದರಿಂದ ಪಕ್ಷಿಗಳಿಗೆ ಧಾನ್ಯ, ಆಹಾರ, ನೀರನ್ನು ಕೊಡಬೇಕಾಗುತ್ತೆ. ಪ್ರತಿನಿತ್ಯ ಬುಧಗ್ರಹದ ಬೀಜ ಮಂತ್ರವನ್ನು ಪಠಿಸಿ. ಮಂತ್ರ ಹೀಗಿದೆ: ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ. ಈ ಬೀಜ ಮಂತ್ರವನ್ನು ಪ್ರತಿನಿತ್ಯ 21 ಬಾರಿ ಪಠಿಸುತ್ತಾ ಬನ್ನಿ. ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.